ಗಂಡ ಹೆಂಡತಿ ಮನೆಯಲ್ಲಿ ಜಗಳ ಆಡೋದು ಕಾಮನ್. ಆದರೆ ಅದೇ ಜಗಳಕ್ಕೆ ಹಾಸ್ಯದ ಲೇಪ ಹಚ್ಚಿದ್ರೆ ಹೇಗಿರುತ್ತೆ ಅಂತಾರೆ ಶ್ರೀಮತಿ ಇಂದುಮತಿ ಅವರು. ಒಂದೇ ನಿಮಿಷ ನಾನು ಪರಿಚಯ ಮಾಡ್ಕೋತೀನಿ. ನಾನು ಇಂದುಮತಿ ಸಾಲಿಮಠ್, ಕಲ್ತದ್ದು MA, ನೋಡೋದಕ್ಕೂ ಒಂಥರ MAನೇ. ಸಮಾಜಶಾಸ್ತ್ರ ವಿಷಯದೊಳಗೆ MA ಮಾಡಿಕೊಂಡು ಒಂದಲ್ಲ ಎರಡಲ್ಲ ಬಿಜಾಪುರದ BLD ಕಲಾ ಮಹಿಳಾ ಮಹಾವಿದ್ಯಾಲಯದಲ್ಲಿ 14 ವರ್ಷ ಸೇವೆ ಸಲ್ಲಿಸಿದೆ. ನೆನಪಿಟ್ಕೋಬೇಕು ನೀವೆಲ್ಲ. 12,000 ಪಗಾರ ಇರ್ತೀರಿ ನನಗೆ ಒಂದು ವರ್ಷಕ್ಕೆ. ತಿಂಗಳಿಗೆ ಬರೇ 1,000 ಪಗಾರ ತಗೊಂಡು ಹುಚ್ಚರಂಗೆ ಅಲ್ಯಾಕೆ ದುಡ್ಯಾಕೆ ಹೋಗಿದ್ರಿ ಅಂತ ಕೇಳಬಹುದು. ನನ್ನ ಪತಿ ಮಹಾಶಯ ನನ್ನ ಕೇಸನ್ನು ಹೈಕೋರ್ಟ್ನ್ಯಾಗ ಕೇಸ್ ಹಾಕಿಬಿಟ್ಟಿದ್ದಿರಪ್ಪ. ಸಣ್ಣಗೆ ಕೇಸ್ ನಡೀತು, ನೌಕರಿ ಖಾಯಂ ಆಗಲಿಲ್ಲ. ನೌಕರಿ ಖಾಯಂ ಆಗದೇ ಇದ್ದದಕ್ಕೆ ನಾನು ದೇವರ ಒಂದಿಷ್ಟು ಕಂಠ ಕೊಟ್ಟಾನ, ಅವ್ವ ಅಪ್ಪ ವಿದ್ಯಾಭ್ಯಾಸ ಕಲಿಸ್ಯಾರ ಅಂತೇಳಿ 7-8 ವರ್ಷಗಳಿಂದ ಈ ಉತ್ತರ ಕರ್ನಾಟಕದ ಹಲವಾರು ಮಠಮಾನ್ಯಗಳಲ್ಲಿ ಪ್ರವಚನ ಹೇಳುವಂಥ ಒಬ್ಬ ಪ್ರವಚನಗಾರ್ತಿ ಎನ್ನುವ ಹೆಮ್ಮೆಯ ಮಾತುಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಬಂಧುಗಳೇ. ದಯಮಾಡಿ ನಮ್ಮ ಯುವಕರು, ನಮ್ಮ ಯುವತಿಯರು ನೆನಪಿಟ್ಕೋಬೇಕು. ಎಲ್ಲರಿಗೂ ಸರ್ಕಾರಿ ಕೆಲಸ ಸಿಗುತ್ತಾ ಅಂತ ಕಲಿಬೇಡ್ರಿ. ವಿದ್ಯೆ ನಮ್ಮ ವ್ಯಕ್ತಿತ್ವದ ವಿಕಸನಕ್ಕಾಗಿ. ಒಂದು ಗುರಿ ಈಡೇರದಿದ್ರೆ ನಾವು ಇನ್ನೊಂದು ಗುರಿಯತ್ತ ಸಾಗಬೇಕು. ಒಂದು ಕನಸು ಈಡೇರದಿದ್ರೆ ಮತ್ತೊಂದು ಕನಸು ಕಾಣಬೇಕು. ಬದುಕೋದಕ್ಕೆ ನೂರಾರು ಸನ್ಮಾರ್ಗಗಳುಂಟು ಅನ್ನುವ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನೋಡ್ರಿ. ಅವಾಗ ಎಷ್ಟು ಚಂದ ಕವಿಗಳು ಬರೀತಿದ್ರು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರತೆಯಾದರೆ ಅಯ್ಯೋ ಮರತಂತೆ ನನ್ನ. ಎಷ್ಟು ಅದ್ಭುತ ಬರೀತಿದ್ರಿ. ಇವತ್ತು ನಾವೇನು ಬರಿಬೇಕು? ಇವತ್ತು ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿರೋರು ಕನ್ನಡವು ನಮಗೆ ಯಾಕೆ, ಇಂಗ್ಲೀಷ್ ಬರೆದು ಇಂಗ್ಲೀಷ್ ಕಲಿತು ಇಂಗ್ಲೀಷಿನಲ್ಲೇ ಮಾತನಾಡು ನನ್ನ ಕಂದ, ಇಲ್ಲದಿದ್ದರೆ ಸಾವಿರ ದುಡ್ಡೆಲ್ಲ ಗೋವಿಂದ ಗೋವಿಂದ ಅನ್ನುವ ಸ್ಥಿತಿ ಬಂದ್ಬಿಟ್ಟದ ಇವತ್ತು. ಅದಕ್ಕೆ ಇಂಗ್ಲೀಷ್ನೊಳಗೆ ಪಾಪ ನಮ್ಮ ಮಕ್ಕಳು ಅವ್ವ ಅಪ್ಪ ಅನ್ಕೋತ ಬರ್ತಾರ, ಅವ್ರಿಗೆ ಬಾಯಿ ಮೇಲೆ ಹೊಡಿತೀವಿ. ಯಾಕೆ ಇಂಗ್ಲೀಷ್ ಸಾಲಿಗೆ ಹಾಕಿಲ್ಲ? ಮಮ್ಮಿ ಡ್ಯಾಡಿ ಅನ್ನೋದು ಕಲಿಸ್ತೀವಿ. ಮಮ್ಮಿ ಅಂದ್ರೆ ಶವ ಇದ್ದಂಗೆ ನಾವೆಲ್ಲ ಇವತ್ತು ಶವ ಹಣ ಆದಂಗೆ ಆಗಿಬಿಟ್ಟಿವಿ. ಅದ್ರೊಳಗೆ ಲಗ್ನ ಆದ ಬಳಿಕ ನಮ್ಮ ಹೆಣ್ಮಕ್ಳು ಬಹಳ ದಪ್ಪ ಆಗಿಬಿಡ್ತಾರೆ. 10 ವರ್ಷ ಆದ ಕೂಡಲೇ ಭಯಂಕರ ದಪ್ಪ ಆಗಿಬಿಡ್ತಾರೆ. ಅದಕ್ಕೆ ನಮ್ಮ ಸಿಂದಗಿಯ ಒಬ್ಬರು ಕವಿಯಿತ್ರಿ ಭಾರತಿ ಪಾಟೀಲ್ ಒಂದು ಸಣ್ಣ ಕವಿತೆ ಬರೀತಾರೆ, ಕೇಳ್ರಿ. ಏನು? ಮದುವೆಗಿಂತ ಮುಂಚೆ ರಂಬೆ ಎಳೆನಿಂಬೆ ದಾಳಿಂಬೆ, ಮದುವೆಗಿಂತ ಮುಂಚೆ ರಂಬೆ ಎಳೆನಿಂಬೆ ದಾಳಿಂಬೆ, ಮದುವೆಯ ನಂತರ ಸದಾ ಹಿಡಿಂಬೆ. ಬಹಳ ಜನಪ್ರಿಯ ಹಾಡು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಮನೋಮೂರ್ತಿಯ ಸಂಗೀತ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಈ ಧಾಟಿಯೊಳಗ ಗಂಡ ಕುಡಿದು ಬಂದ್ರ ಹೆಂಡತಿ ಮನ್ಯಾಗ ಏನ್ ಹಾಡ್ತಾ? ನಿನ್ನಿಂದಲೇ ನಿನ್ನಿಂದಲೇ ಬಾಳೆಲ್ಲ ಗೋಳಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಸುಖ ಶಾಂತಿ ಹಾಳಾಗಿದೆ. ನೀ ಕುಡಿ ಕುಡಿದು ಮತ್ತಲ್ಲಿ ತೂರಾಡುವೆ, ನಾವೆಯಿಂದ ಸಂಕಟದಿ ಗೋಳಾಡುವೆ, ನಿನ್ನಿಂದಲೇ ನಿನ್ನಿಂದಲೇ ಬಾಳೆಲ್ಲ ಗೋಳಾಗಿದೆ. ಅದಕ್ಕೆ ನಮ್ಮ ಬಂಧುಗಳೇ, ಅಣ್ಣ ತಮ್ಮಂದಿರೇ, ದಯಮಾಡಿ ಏನೋ ತಿಂದು ಏನೋ ಕುಡಿದು ಎಲ್ಲೋ ಬಿದ್ದು ಹಾಳಾಗಬೇಡ್ರಪ್ಪ. ಒಳ್ಳೆಯ ಊಟ ಮಾಡಿ ಹಣ್ಣು ಹಂಪಲ ತಿಂದು ಆರೋಗ್ಯವನ್ನ ಕಾಪಾಡ್ಕೋರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ವೇದಿಕೆಯ ಮೇಲೆ ನಮ್ಮ ಮೈಸೂರಿನ ಕನ್ನಡದ ಪ್ರಾಧ್ಯಾಪಕರಾದ ಕೃಷ್ಣೇಗೌಡರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಲ್ಲ. ಅವರೇ ಬರೆದಂಥ ಒಂದು ಕುಡುಕುರ ಸುಪ್ರಭಾತವನ್ನ ಹಾಡಿ ನಾನು ಮುಂದಿನ ವಿಷಯಕ್ಕೆ ಹೋಗ್ತಾ ಇದ್ದೇನೆ. ಕುಡಿಯೋದ್ರಿಂದ ಏನೇನು ಅನಾಹುತ ಆಗ್ತವ, ಏನೇನು ತೊಂದರೆ ಬರ್ತಾವ ಅಂತ ಬಹಳ ಅದ್ಭುತವಾಗಿ ಒಂದು ಸುಪ್ರಭಾತ ಬರೀತಾರೆ. ದೇವರನ್ನ ಎಬ್ಬಿಸೋ ಸುಪ್ರಭಾತ ಅಲ್ಲ, ಕುಡುಕರನ್ನ ಎಬ್ಬಿಸೋ ಸುಪ್ರಭಾತ. ಅಮಲಾರುತ ಕೀಚಕ ಕಂಟಕ ಪಾತಕ ನೀಚ ಕಿರಾತಕ ಘಾತುಕನು, ಅಮಲಾದಿಕ ಲೋಚನ ಲೋಟಪತೆ ವಿಜಮಲ್ಲೆ ಕೊಡೇಕೃತ ತೈಲಪತೆ. ಇದು ಲಿಕ್ಕರು ಕಿಕ್ಕರು ಪಿಕ್ಕರಿದೋ, ನಿನ್ನ ಲಿವರಿಗೆ ಪವರಿಗೆ ಡೇಂಜರ್ ಇದೋ. ಇದು ಹೆಡ್ಡಿಗೆ ಬ್ಲಡ್ಡಿಗೆ ಬ್ಯಾಡು ಕಣೋ, ನಿನ್ನ ಜೇಬಿಗೆ ಬೇಬಿಗೆ ಬ್ಲೇಡು ಕಣೋ. ಪ್ರತಿ ನೈಟು ನಿಟೈಟು ದಿನ ಬರಿ ಫೈಟು, ಇದಾರದು ಫೇಟು ಅದೇನ ವ್ಯಥೆ. ಪಾಪಿಷ್ಟ ಅನಿಷ್ಟ ಅರಿಷ್ಟ ದರಿದ್ರ ನಿಕೃಷ್ಟ ಕಣೋ, ನಿನ್ನ ವೈಫಿಗೆ ಲೈಫಿಗೆ ಚೊಂಬು ಕಣೋ, ನಿನ್ನ ಕೊನೆಯ ಸವಾರಿಗೆ ಬೊಂಬು ಕಣೋ.
ನಿನಗೊಯ್ಯಲು ಬಂದಿದೆ ಬಂಡಿ ಕಣೋ, ನಿಂಗೆ 3 ಅಡಿ 6 ಅಡಿ ಗುಂಡಿ ಕಣೋ. ಶೂರಾದಿ ಶೂರಂ ವೀರಾದಿ ವೀರಂ ಪೂರಾ ಶರೀರಂ ಬರೀರಂ ಬರೀರಂ. ಸೋಡಾದಿ ಪಾನಂ ಸಿಗರೇಟು ಧೂಮಂ ಶಂಖಾದಿ ವಾದ್ಯಂ ಭವಂ ಭಂ ಭವಂ ಭಂ. ಬಡಕ್ಕೊಂಡೆ ಮಗನೇ ಲಿಮಿಟ್ಟೋ ಲಿಮಿಟ್ಟೋ, ಕೇಳಲಿಲ್ಲ ಈಗ ಒಮಿಟ್ಟೋ ಒಮಿಟ್ಟೋ. ಕುಡಿಬೇಡ ಮಗನೆ ಕಡುರೋಗ ನಿನಗೆ ಅದು ಘೋರ ಶೀತಂ, ಕುಡಿತಾನೆ ಇದ್ರೆ ನಡುವಯಸ್ಸಿನಲ್ಲೇ ಗ್ಯಾರಂಟಿ ಗೋತಂ. ಛೀ 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 ದರಿದ್ರವೇ ನೀನೊಂದು ಪ್ರೇತಂ, ಬಿದ್ದಿರುವೆ ಏಕೆ ಎದ್ದೇಳು ಪಾಪಿ ನಿನಗೆ ಇದೇ ಸುಪ್ರಭಾತಂ. ಬಂಧುಗಳೇ, ಎಲ್ಲಾ ಕಡೆ ನಾವು ಹಾಸ್ಯದ ಪ್ರಸಂಗಗಳನ್ನ ನೋಡಬಹುದು. ಹಿಂಗ ಶಾಲ್ಯಾಗ ಮಾಸ್ತರ್ ಏನೇನು ಪ್ರಶ್ನೆಗಳನ್ನ ಕೇಳಾಕತ್ತಿದ್ರು, ಹುಡುಗರು ಉತ್ತರ ಹೇಳ್ತಾರ ನೋಡ್ರಿ. ಸರ್ ಕೇಳಿದ್ರು, ಏನ್ ಕೇಳಿದ್ರು? ಏ ಸಿದ್ಲಿಂಗ, ಕಾವೇರಿ ಯಾವ ಸಂಧಿಯಪ್ಪ? ಎದ್ ನಿಂತವ, ಕಾವೇರಿ ಯಾವ ಸಂಧಿ? ಏನ್ ಹೇಳ್ರಿ ಸರ್? ಕಾವೇರಿ ಕರ್ನಾಟಕಕ್ಕ ಲೋಪ ಸಂಧಿ, ತಮಿಳುನಾಡಿಗೆ ಆಗಮ ಸಂಧಿ, ಹೈಕೋರ್ಟ್ಗೆ ಆದೇಶ ಸಂಧಿ ಅಂದ ಸಿದ್ಲಿಂಗ. ಸರ್ ಕೇಳ್ರೆ 8 ಕಾಡು ಪ್ರಾಣಿಗಳ ಹೆಸರು ಹೇಳ್ರಿ ಅಂದ್ರು. ಇವ ಗುಂಡು ಎದ್ದಿತ್ತ ಹೇಳ್ದ, ಸರ್ 4 ಹುಲಿ 4 ಕರಡಿರಿ ಅಂದ. ಗೊತ್ತಿದ್ದಿದೆ 2 ಗೊತ್ತಿತ್ತು ಅವನಿಗೆ. 8 ಕಾಡು ಪ್ರಾಣಿಗಳ ಹೆಸರು ಹೇಳ್ದ. ಈ ಹುಡುಗರು ಭಾಳ ಅನಾಹುತಿರ್ತಾರ್ರಿ, ಭಾರಿ ಡೇಂಜರ್ ಈಗಿನ ಹುಡುಗರು, ಆದ್ರೆ ಅಷ್ಟೇ ಪ್ರತಿಭಾವಂತಿರ್ತಾರ ನಮ್ಮ ಮಕ್ಕಳು ಅನ್ನೋದನ್ನ ಹೇಳ್ತಾ ಹಿಂಗ PUC ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೊಂಟ್ರಿ ಹುಡುಗರು. ಅವಾಗ ಕಾಲೇಜ್ ಪ್ರಿನ್ಸಿಪಾಲ್ರು ಎಲ್ಲಾರ್ಗಿ ಕೂಡಿಸಿ, ನೋಡ್ರಪ್ಪ ಜೀವನದಾಗ ಎಲ್ಲರಿಗೂ ಒಂದೊಂದು ಗುರಿ ಇರ್ತದೆ, ಒಂದೊಂದು ಉದ್ದೇಶ ಇರ್ತೈತಿ. ಏನವಾ ಲಲಿತಾ, ಏನ್ ನಿನ್ನ ಜೀವನದ ಉದ್ದೇಶ? ಲಲಿತಾ ಎದ್ ನಿಂತಳ್ರಿ. ಎದ್ ನಿಂತು, ಸರ್ ನನಗೆ ಖ್ಯಾತ ಕ್ರಿಕೆಟ್ ಆಟಗಾರ ಸಚಿನ್ ತೆಂಡೂಲ್ಕರ್ ಅಂದ್ರೆ ಭಾರಿ ಅಭಿಮಾನ, ಅಂತದೊಂದು ಗಂಡು ಹಡಿಬೇಕಂತ ಮಾಡೇನ್ರಿ. ಕೂಡ್ ನೆಕ್ಸ್ಟ್. ಏನವಾ ಮಾಧವಿ, ಏನು ನಿನ್ನ ಜೀವನದ ಉದ್ದೇಶ? ಮಾಧವಿ ಎದ್ ನಿಂತಳ್ರಿ. ಎದ್ ನಿಂತು, ಸರ್ ನನಗೆ ಖ್ಯಾತ ಹಿಂದೂಸ್ತಾನಿ ಗಾಯಕಿ ಗಂಗೂಬಾಯಿ ಹಾನಗಲ್ ಅಂದ್ರೆ ಭಾರಿ ಅಭಿಮಾನ, ಅಂತದೊಂದು ಹೆಣ್ಣು ಹಡಿಬೇಕಂತ ಮಾಡೇನ್ರಿ. ಕೂಡ್ರಿ ನೆಕ್ಸ್ಟ್. ಸಿದ್ಲಿಂಗ, ಏನ್ಪಾ ನಿನ್ನ ಜೀವನದ ಉದ್ದೇಶ? ಸಿದ್ಲಿಂಗ ಎದ್ ನಿಂತನ್ರಿ. ಎದ್ ನಿಂತು, ನೋಡ್ರಿ ಸರ ಅವರಿಬ್ರು ದೊಡ್ಡ ಮನಸ್ಸು ಮಾಡಿದ್ರ ಆ 2 ಮಕ್ಕಳಿಗೆ ಅಪ್ಪ ಆಗ್ಬೇಕಂತ ಮಾಡಿದ್ರಿ ಅಂದ ಇವ ಭೂಪ. ಅಂತ ಡೇಂಜರ್ ಅದ ನೋಡ್ರಿ ಇವ, ಭಾರಿ ಡೇಂಜರ್ ಈ ಹುಡುಗರು. ಅದಕ್ಕೆ ದಯಮಾಡಿ ಇಂಥ ಹುತ್ತುತನವನ್ನು ಬಿಡಬೇಕು ನೀವು. ನಮ್ಮ ಗಂಗಾವತಿಯ ಒಬ್ಬ ಕವಿಯಿತ್ರಿ, ಗಂಗಮ್ಮ ಹಾಸನಾಳ, ರುದ್ರಮ್ಮ ಹಾಸನಾಳ ಅನ್ನುವ ಕವಿಯಿತ್ರಿ ಕವನಗಳನ್ನ ಬರೆದಿದ್ದಾರೆ ಸಾಕಷ್ಟು. ಅವರ ಒಂದು ಚುಟುಕನ್ನ ಹಾಡಿ ನನ್ನ ಮಾತು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅವಾಗ ನೋಡ್ರಿ ಎಲ್ಲ ಹೆಣ್ಮಕ್ಳು ಎಷ್ಟು ದುಡಿತಿದ್ರು, ಕುಟ್ಟುತ್ತಿದ್ರು, ಬೀಸ್ತಿದ್ರು, ಹೊಲಕ್ಕೆ ಹೋಗ್ತಿದ್ರು, ಚಂದ ಕೆಲಸ ಮಾಡಿ ಮಸ್ತ್ ಊಟ ಮಾಡಿ ಆರಾಮಿರ್ತಿದ್ರು. ಇವತ್ತೇನ್ ನಾವು ಏನು ಕೆಲಸ ಇಲ್ಲ ಬಗಸಿಲ್ಲ. ಅದಕ್ಕೊಂದು ಅಣಕ ಹಾಡನ್ನ ಬರೀತಾರ ಅವರು. ಕಾಣದಂತೆ ಮಾಯವಾದವು ಕಲ್ಲುಗುಂಡು ಮೂಲೆಯಲ್ಲಿ ಸೇರಿಕೊಂಡವು, ಕಾಣದಂತೆ ಮಾಯವಾದವು ಕಲ್ಲುಗುಂಡು ಮೂಲೆಯಲ್ಲಿ ಸೇರಿಕೊಂಡವು. ಮಿಕ್ಸಿ ಗ್ರೈಂಡರ್ ಬಂದು ವಾಷಿಂಗ್ ಮಷಿನ್ ತಂದು ಆರೋಗ್ಯ ಹಾಳಾಯಿತು. ಕಾಣದಂತೆ ಮಾಯವಾದವು ಕಲ್ಲುಗುಂಡು ಮೂಲೆಯಲ್ಲಿ ಸೇರಿಕೊಂಡವು. ನಿಮಿಷದಲ್ಲೇ ಹಿಟ್ಟು ರುಬ್ಬಿತು ಮಿಕ್ಸಿಯು ಕ್ಷಣಗಳಲ್ಲೇ ಚಟ್ನಿ ಮಾಡಿತು. ನಿಮಿಷದಲ್ಲೇ ಹಿಟ್ಟು ರುಬ್ಬಿತು ಮಿಕ್ಸಿಯು ಕ್ಷಣಗಳಲ್ಲೇ ಚಟ್ನಿ ಮಾಡಿತು. ಕುಟ್ಟೋದಿಲ್ಲ, ಬೀಸೋದಿಲ್ಲ, ಬಾಗೋದಿಲ್ಲ, ಬಗ್ಗೋದಿಲ್ಲ, ನಮ್ಮ ಮೈ ಹಂಡೆಯಾಯಿತು. ಕಾಣದಂತೆ ಮಾಯವಾದವು ಕಲ್ಲುಗುಂಡು ಮೂಲೆಯಲ್ಲಿ ಸೇರಿಕೊಂಡವು ಅನ್ನುವಂಥ ಅಣಕ ಹಾಡನ್ನ ಬರೆದವರು ನಮ್ಮ ಗಂಗಾವತಿಯ ರುದ್ರಮ್ಮ ಹಾಸಿನಾಳ ಅನ್ನುವಂಥ ಕವಿಯಿತ್ರಿ ಅನ್ನುವ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಂಧುಗಳೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೃಷ್ಣೇಗೌಡರು ಬರೆದಂಥ ಐಶ್ವರ್ಯರಾಯ ಅಣಕ ಹಾಡನ್ನ ಹಾಡಿ ನನ್ನ ಮಾತನ್ನ ಮುಗಿಸ್ತೇನೆ. ಕೃಷ್ಣೇಗೌಡರು ಬರೆದಂಥ ಒಂದು ಅಣಕ ಹಾಡು. ಐಶ್ವರ್ಯರಾಯಿ ಮದುವೆಯಾಗಿ ಒಂದು ಮಗುವಿನ ತಾಯಿಯಾಗಿದ್ದಾಳೆ. ಈ ಹಾಡು ಬರೆದದ್ದು ಮದುವೆಗಿಂತ ಮುಂಚೆ. ಅದಕ್ಕೆ ಆ ಹಾಡನ್ನ ನಿಮ್ಮ ಮುಂದೆ ಹಾಡೋದಕ್ಕೆ ಇಷ್ಟಪಡ್ತೀನಿ. ಐಶ್ವರ್ಯ ರೈಮಿನಿ ವಸ್ತ್ರ ವಿರಾಜಿನಿ ಬೇಗ ಮದ್ವೆಯಾಗಿದ್ರೆ ಏನಾಗ್ತಿತೆ. ಐಶ್ವರ್ಯ ರೈಮಿನಿ ವಸ್ತ್ರ ವಿರಾಜಿನಿ ಬೇಗ ಮದ್ವೆಯಾಗಿದ್ರೆ ಏನಾಗ್ತಿತೆ. ಜಯ ಜಯ ಹೇ ಅಭಿಷೇಕ ನಾರಗಿಣಿ ಸುಮ್ಕೆ ಮುಂದೂಡಿ ವಯಸ್ಸಾಯ್ತೆ.
ಧನವತಿ ಹೇಮತಿ ಸ್ವಾಸ್ಥ್ಯ ವಿನಾಶಿನಿ ಸುಮ್ಕೆ ನಮ್ ಹುಡುಗರ ತಲೆ ಕೆಡಿಸ್ತೆ. ಧನವತಿ ಹೇಮತಿ ಸ್ವಾಸ್ಥ್ಯ ವಿನಾಶಿನಿ ಸುಮ್ಕೆ ನಮ್ ಹುಡುಗರ ತಲೆ ಕೆಡಿಸ್ತೆ. ಜಯ ಜಯ ಯುವ ಜನ ಸ್ವಪ್ನ ವಿಹಾರಿಣಿ ಸಲ್ಮಾನ್ ವಿವೇಕ್ ಜೊತೆ ಏನ್ ನಿನ್ ಕತೆ. ಭುವನದ ಸುಂದರಿ ಬೆಳ್ಳಗಿರೋ ನಾಯಿ ಮರಿ ತಪ್ಕೊಂಡು ನಿಂತಿದ್ರೆ ನನ್ಗನ್ಸುತ್ತೆ. ಭುವನದ ಸುಂದರಿ ಬೆಳ್ಳಗಿರೋ ನಾಯಿ ಮರಿ ತಪ್ಕೊಂಡು ನಿಂತಿದ್ರೆ ನನ್ಗನ್ಸುತ್ತೆ. ನಾಯಿ ಮರಿ ಜಾಗದಲ್ಲಿ ನಾವಿದ್ರೆ ಅಂದುಕೊಂಡು ನಾಡಿನ ಜನ ಎಲ್ಲ ಜೊಳ್ ಸುರಿಸುತ್ತೆ. ಅಲಂಕಾರ ಮಾಡಿಕೊಂಡು ಅಭಿಷೇಕನ ಜೊತೆ ನಿಂತು ಹನುಮಂತರಾಯನ ಗುಡಿಗೋದ್ರೆ ಏನಾಗುತ್ತೆ. ಅಲಂಕಾರ ಮಾಡಿಕೊಂಡು ಅಭಿಷೇಕನ ಜೊತೆ ನೀನು ಹನುಮಂತರಾಯನ ಗುಡಿಗೋದ್ರೆ ಏನಾಗುತ್ತೆ. ಗುಡಿಲಿರೋ ಪೂಜಾರಪ್ಪನ ಕಣ್ಣು ಸ್ವಲ್ಪ ತಂಪಾಗುತ್ತೆ. ಹನುಮಂತರಾಯನ ಮೂತಿ ಹಂಗೆ ಕೆಂಪಾಗುತ್ತೆ. ಯಾಕೋ ಏನೋ ನನಗೇನ್ ಗೊತ್ತು, ಮಲ್ಲಿಕಾ ಶರಾವತ್ತು ಬಟ್ಟೆ ಹಾಕೊಳ್ಳಕ್ಕೆ ಅವಳಿಗೆ ಬೇಜಾರಂತೆ. ನೀನೇ ವಸಿ ಬುದ್ಧಿ ಹೇಳವಳಿಂಗೆ ಕುಣಿತಾ ಇದ್ರೆ ಭಾರತೀಯ ಸಂಸ್ಕೃತಿ ಮಣ್ಣು ತಿನ್ನುತ್ತೆ. ನೋಡಿದ್ರಲ್ಲ, ಒಂದೊಂದು ಸನ್ನಿವೇಶನೂ ಹೇಗೆಲ್ಲ ಹಾಸ್ಯವಾಗುತ್ತೆ ಅಂತ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.